ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ ದಾಸ್ ನೀಡಿರುವ ಏಕಸದಸ್ಯ ಆಯೋಗ ವರದಿಗೆ ಆಗಸ್ಟ್ 19ರಂದು ಒಳ ಮೀಸಲಾತಿ ಜಾರಿಯನ್ನು ಸರ್ಕಾರ ಘೋಷಿಸಿರುವುದು ದಲಿತ ಸಮುದಾಯದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ತೀರ್ಮಾನವಾಗಿದೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಸಭೆ ಒಪ್ಪಿಗೆ ನೀಡಿರುವುದು ಸ್ವಾಗತ ಮತ್ತು ಅಭಿನಂದನೀಯ ಎಂದು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಿಳಿಸಿದರು. ಒಳ ಮೀಸಲಾತಿ ತರಬೇಕು ಅಂತ ಕಳೆದ 35 ವರ್ಷಗಳಿಂದ ಪರಿಶಿಷ್ಟ ಜಾತಿ ಒಳ ವರ್ಗೀಕರಣ ಸಂಘಟನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು. 35 ವರ್ಷಗಳ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ಆ ತೀರ್ಪಲ್ಲಿ ಏನು ಈ ಸಂಘಟನೆಗಳು ಮತ್ತೆ ಸಮಾಜಗಳು ಈ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು, ಅವಕಾಶ ವಂಚಿತ ಉಪಜಾತಿಗಳಿಗೆ ಮೀಸಲಾತಿ ಸಿಗಬೇಕು ಅಂತ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಏನು ಒಳ ಮೀಸಲಾತಿ ವರ್ಗೀಕರಣ ಒಂದು ಏನು ತೀರ್ಪು ಕೊಡ್ತು. ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಹಕ್ಕು ಇದೆ ಅಂತ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು 2024 ತೀರ್ಪು ಕೊಡ್ತು. ಆ ನಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವು. ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಕಳೆದ 35 ವರ್ಷಗಳಿಂದ ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತು ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ದಂಡೋರ, ಹಾಗೆ ನಮ್ಮ ಏನು ಸಹೋದರ ಜಾತಿಗಳಾದ ಚಲವಾದಿ ಮಹಾಸಭ್ಯರು ಮತ್ತೆ ಬಲಗೈ ಸಮುದಾಯದವರು ನಾವೆಲ್ಲ ಒಟ್ಟಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ರಾಜ್ಯಾದ್ಯಂತ ಹೋರಾಟ ಮಾಡೋದು. ಆ ಸಂದರ್ಭದಲ್ಲಿ ನಾವು ತಮಟೆ ಚಳವಳಿ ಮಾಡೋದು, ಹರಿಹರದಲ್ಲಿ ಕೃಷ್ಣಪ್ಪರ ಸಮಾಧಿಯಿಂದ ಕಾಲ್ನಡಿಗೆ ಯಾತನ 111 ದಿನ ಬೆಂಗಳೂರಿಗೆ ಮಾಡೋದು, ಅಲ್ಲೂ ಸಹ ಪ್ರತಿಭಟನೆ ಧರಣಿಯನ್ನು ಮಾಡೋದು. ಹಾಗಾಗಿ ಕರ್ನಾಟಕ ಸರ್ಕಾರ ಏನು ನಮ್ಮ ಸಂಘಟನೆ ದಲಿತ ಸಂಘಟನೆಯ ಒತ್ತಾಯಕ್ಕೆ ನಾಗಮೋಹನ್ ದಾಸ್ ಅವ್ರನ್ನ ಒಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒಂದು ಅವ್ರನ್ನ ನೇಮಕ ಮಾಡ್ತು ನ್ಯಾಯಮೂರ್ತಿಗಳನ್ನ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯದಡಿಯಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಿಕೊಡುವ ಮೂಲಕ ಸಮುದಾಯಗಳನ್ನು ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಸಬಲೀಕರಣಗೊಳಿಸುವ ಪರಿಣಾಮಕಾರಿ ಯೋಜನೆ ಇದಾಗಿದೆ ಎಂದರು. ಆ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರು ಈ ಒಂದು ಸಮೀಕ್ಷೆ ಕಾರ್ಯನ ಏನು ಮೇ 5ನೇ ತಾರೀಕು ಏನು ಜಾತಿ ಗಣತಿ ಮತ್ತು ದತ್ತಾಂಶವನ್ನ ಏನು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇದ್ದಾವೆ, ಅದರಲ್ಲಿ ಉಪಜಾತಿಗಳಿದ್ದಾವೆ. ಈ ಒಂದು ಏನು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಆದಿ ಅನ್ನೋಂಥ ಗೊಂದಲ ಇತ್ತು. ಹಾಗಾಗಿ ಮತ್ತೆ ಅವರು ಮರು ಸಮೀಕ್ಷೆಯನ್ನು ಮಾಡಿ ಜಾತಿ ಗಣತಿನ ಪರಿಶಿಷ್ಟ ಜಾತಿಯ 101 ಜಾತಿಗಳು ಸಹ ಸಮೀಕ್ಷೆಯನ್ನು ಮಾಡ್ತಾರೆ. ಎಲ್ಲ ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತೆ ಮತದಾರರ ಪಟ್ಟಿ ಮತ್ತೆ ರೇಷನ್ ಕಾರ್ಡು, ಆಧಾರ್ ಕಾರ್ಡಿಂದ ದತ್ತಾಂಶ ತಗೊಂಡು ಈ ಒಂದು ಸಮೀಕ್ಷೆನ ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರು ಈ ಒಂದು ಪ್ರಕ್ರಿಯೆನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ಮಾಡಿದ ಸಂದರ್ಭದಲ್ಲಿ ಮೇ 5ರಿಂದ ಜುಲೈ 6ವರೆಗೂ ಈ ಒಂದು ಏನು ಆ ಒಂದು ದತ್ತಾಂಶ ಮತ್ತು ಏನು ಈ ಶೋಷಿತ ಜನಾಂಗ ಇದೆ, ಅವಕಾಶ ವಂಚಿತರಿದ್ದಾರೆ 101 ಜಾತಿಯಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಏನು ವಂಚಿತರಾಗಿದ್ದಾರೆ ಅವರಿಗೆ ಒಳ ಮೀಸಲಾತಿನ ಕೊಡೋದ್ರ ಬಗ್ಗೆ ಒಂದು ದತ್ತಾಂಶ ಮತ್ತು ಸಮೀಕ್ಷೆ ಮಾಡ್ತಾರೆ. ಆ ಸಮೀಕ್ಷೆ ವರದಿ ಆಗಸ್ಟ್ 4ನೇ ತಾರೀಕು ಸಿದ್ಧಪಡಿಸಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ 4ನೇ ತಾರೀಕು ಆಗಸ್ಟ್ ಆ ವರದಿನ ಸಲ್ಲಿಸ್ತಾರೆ. ಆಗಸ್ಟ್ 4ನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಆ ಒಂದು ವರದಿನ 7ನೇ ತಾರೀಕು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಬಿಟ್ಟು ಸಚಿವ ಸಂಪುಟದ ಸಚಿವರುಗಳಿಗೆ ಆ ವರದಿನ ಓದಕ್ಕೆ ಕೊಡ್ತಾರೆ 7ನೇ ತಾರೀಕು. ಅನಂತರ ಅವರು ವಿಸ್ತಾರವಾಗಿ ಎಲ್ಲ ಸಚಿವರು ಓದಿ, ಶಾಸಕರುಗಳು ಓದಿ 19ನೇ ತಾರೀಕು ಆಗಸ್ಟ್ 19ನೇ ತಾರೀಕು ವಿಶೇಷ ಒಂದು ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಈ ಒಂದು ಒಳ ಮೀಸಲಾತಿ ಚರ್ಚೆಗೆ ಬರುತ್ತೆ. ಆ ಸಂದರ್ಭದಲ್ಲಿ
ಎಲ್ಲ ಸಚಿವರು ಮತ್ತು ಶಾಸಕರುಗಳು ಅಧಿವೇಶನದಲ್ಲಿ 19ನೇ ತಾರೀಕು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಎಲ್ಲ ಹೋರಾಟಗಾರರು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಧರಣಿಯನ್ನು ಮಾಡ್ತಾ ಇದ್ದು, ಆ ಸಂದರ್ಭದಲ್ಲಿ 19ನೇ ತಾರೀಕು ರಾತ್ರಿ 9 ಗಂಟೆ ಆಗಿತ್ತು. 9 ಗಂಟೆಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದುಬಿಟ್ಟು ಆ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಅವರು ತರ್ತಾರೆ ಸಿದ್ದರಾಮಯ್ಯ ಅವರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಏನು ದಲಿತ ಸಂಘಟನೆ ಸಂಸ್ಥಾಪಕರು ಪ್ರೊಫೆಸರ್ ಕೃಷ್ಣಪ್ಪ ಇವರ ಒಂದು ಹೋರಾಟ ಮತ್ತು ಇವರ ತತ್ವ ಸಿದ್ಧಾಂತ ಇಟ್ಕೊಂಡು ನಾವಿವತ್ತು ಹೋರಾಟ ಮಾಡೋದು. ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮತ್ತೆ ಸಂವಿಧಾನಬದ್ಧವಾಗಿ ನಮಗೆ ಸರ್ಕಾರ ಕೂಡಲೇ ನಮಗೆ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕೂಡಲೇ ನಮಗೆ ಇದನ್ನ ಯಾವುದೇ ಒಂದು ಸರ್ಕಾರದಲ್ಲಿ ಸುಗ್ರೀವಾಜ್ಞೆ ಕೂಡಲೇ ಜಾರಿಗೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಪರವಾಗಿ ನಾನು ಸರ್ಕಾರಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎನ್ಆರ್ ಪುರ ರಾಮು, ಮಹೇಂದ್ರ ಸ್ವಾಮಿ, ರವಿಶಂಕರ್, ಲೋಕೇಶ್, ಸಂಜೀವ್ ಉಪಸ್ಥಿತರಿದ್ದರು.